ಒಬ್ಬ ಮುದುಕ ತನ್ನ ಮಗಳಿಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಅಮೌಂಟ್ ಸೆಟ್ ಮಾಡೋದಕ್ಕೆ ಅವನ ಹತ್ರ ಇರೋ ಬಂಗಾರನ ಬೇರೆ ಸ್ಟೇಟ್ ಅಲ್ಲಿ ಮಾರಾಟ ಮಾಡೋದಕ್ಕೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ ಅಂತ. ಆದ್ರೆ ಇವನು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಒಬ್ಬ ಕಳ್ಳ ಇವನ ಹತ್ರ ಇರೋ ಅಮೌಂಟ್ ಎಲ್ಲ ಕಳ್ತನ ಮಾಡಕ್ ಬಿಡ್ತಾನೆ. ಆ ಟೈಮ್ ಅಲ್ಲಿ ಇವ್ರಿಗೆ ಸಹಾಯ ಮಾಡೋದಕ್ಕಂತ ದೇವರೇ ಭೂಮಿಗೆ ಇಳಿದು ಬರ್ತಾನೆ ಅಂದ್ರೆ ನೀವು ನಂಬ್ತೀರಾ? ದೇವ್ರು ಇವ್ರಿಗೆ ಯಾವ ತರ ಸಹಾಯ ಮಾಡ್ದ, ಲಾಸ್ಟ್ ಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಕರುಪ್ಪು ಅಂತ 2026 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಮುನಿಸ್ವಾಮಿ ಹಾಗೆ ಮೀನಾ ಇವರಿಬ್ರು ಸಿಕಿಂದ್ರಾಬಾದ್ಗೆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಟ್ರೈನ್ ಒಂದತ್ರ ನಿಂತೋಗ್ಬಿಡುತ್ತೆ. 10 ನಿಮಿಷ ಆಗುತ್ತೆ, ಆ ಟ್ರೈನ್ ಮುಂದಕ್ಕೆ ಹೋಗೋದಿಲ್ಲ. ಇನ್ನ ಲೇಟ್ ಆಗುತ್ತೆ, ನಾವು ಯಾವ್ದಾದ್ರು ಒಂದು ಆಟೋನ ಹಿಡ್ಕೊಂಡು ಸಿಕಿಂದ್ರಾಬಾದ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ತಂದೆ ಮಗಳಿಬ್ರು ಆಟೋ ಹತ್ರ ಬರೋತಷ್ಟಿಗೆ ಅಲ್ಲಿ ಕಳ್ಳನ್ ಮಕ್ಳಿಬ್ರು ಬಂದ್ಬಿಟ್ಟು ಇವ್ರಿಗೆ ಕತ್ತಿನ ತೋರಿಸಿ ಬೆದರಿಕೆ ಹಾಕಿ ಇವ್ರ ಹತ್ರ ಇರೋ ಒಂದು ಬ್ಯಾಗ್ ನ ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ. ನಂತರ ಇವರಿಬ್ರು ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬಂದ್ಬಿಟ್ಟು ಈ ತರ ಇಬ್ರು ಕಳ್ಳರು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಹತ್ರ ಇರೋ ಒಂದು ಬ್ಯಾಗ್ ನ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅಲ್ಲಿರೋ ಪೊಲೀಸ್ ಅಧಿಕಾರಿ ಇದ್ಕೊಂಡು ಇದೊಂದು ನಾರ್ಮಲ್ ಕೇಸೇ ಬಿಡು ಅಂತ ಇಗ್ನೋರ್ ಮಾಡ್ತಾಳೆ. ಆದ್ರೆ ಆ ಮುದುಕ ಹೇಳಿದ ಮಾತು ಕೇಳಿ ಇವರು ಶಾಕ್ ಆಗ್ತಾರೆ. ಯಾಕಪ್ಪ ಅಂದ್ರೆ ಅವರು ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೋಗಿರೋ ಒಂದು ಬ್ಯಾಗ್ ಅಲ್ಲಿ ಅರ್ಧ ಕೆಜಿ ಬಂಗಾರ ಇರುತ್ತೆ. ಈ ಮಾತು ಕೇಳಿ ಪೊಲೀಸ್ ಅಧಿಕಾರಿ ಕೇಸ್ ನ ರಿಜಿಸ್ಟರ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಏರಿಯಾದಲ್ಲಿ ಯಾರ್ಯಾರು ಕಳ್ಳರು ಇರ್ತಾರೋ ಅವ್ರೆಲ್ಲಾರನು ಒಂದ್ ಹತ್ರಕ್ಕೆ ಗುಡ್ಡಾಕಿರ್ತಾರೆ. ಮುನಿಸ್ವಾಮಿ ಹಾಗೆ ಮೀನಾ ಇಬ್ರು ಅಲ್ಲಿಗೆ ಬಂದಾಗ ಇವರಲ್ಲಿ ಯಾರು ನಿಮ್ಮ ಹತ್ರ ಕಳ್ತನ ಮಾಡ್ಕೊಂಡು ಹೋಗಿದ್ದು ಅಂತ ನಿಮ್ಗೆ ಏನಾದ್ರೂ ಕಂಡುಹಿಡಿಯೋದಕ್ಕೆ ಆಗುತ್ತೇನೋ ಅಂತ ಅವ್ರಿಬ್ರನ್ನ ಅಲ್ಲಿ ಬಿಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಇಬ್ಬರು ಕಳ್ಳರು ಇವ್ರ ಹತ್ರ ಬ್ಯಾಗ್ ಕಿತ್ಕೊಳ್ಳೋದಕ್ಕೆ ಬಂದಾಗ ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾರೆ. ಇದರಿಂದ ಆ ಮುದುಕ ತುಂಬಾ ಎಮೋಷನಲ್ ಆಗೋಗ್ಬಿಟ್ಟು ನೋಡ್ರಪ್ಪ, ನನ್ನ ಮಗಳಿಗೆ ಇಂತ ಒಂದು ರೋಗ ಐತೆ, ಇದರಿಂದ ನಾನು ಅವಳಿಗೆ ಆಪರೇಷನ್ ಮಾಡ್ಸೋದಕ್ಕಂತ ಆ ಬಂಗಾರನ ಸೆಲ್ ಮಾಡೋದಕ್ಕೆ ಬಂದಿದ್ದೀನಿ. ಪ್ಲೀಸ್ ನಮ್ಗೆ ತೊಂದರೆ ಕೊಡೋದಕ್ಕೆ ಹೋಗ್ಬೇಡಿ, ಪ್ಲೀಸ್ ನಮ್ಗೆ ರಿಟರ್ನ್ ಕೊಟ್ಬಿಡಿ, ಇಲ್ಲ ಅಂದ್ರೆ ನನ್ ಮಗಳು ಸತ್ತೋಗ್ಬಿಡ್ತಾಳೆ ಅಂತ ಎಮೋಷನಲ್ ಆಗೋದ್ರಿಂದ ಇಬ್ಬರು ಕಳ್ಳರು ಅವರಷ್ಟಿಗೆ ಅವರೇ ಬಂದು ಪೊಲೀಸರಿಗೆ ಸರೆಂಡರ್ ಆಗೋಗ್ಬಿಟ್ಟಿರ್ತಾರೆ. ಸರ್, ನಾವೇ ಸರ್ ಹೀಗ್ ಕಳ್ತನ ಮಾಡಿದ್ದು, ಬಂಗಾರ ಎಲ್ಲ ನಮ್ಮನೆ ಎಲ್ಲ ಐತೆ, ಅದನ್ನ ರಿಟರ್ನ್ ತಂದು ಕೊಡ್ತೀವಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳಿಗೆ ರಿಟರ್ನ್ ಕೊಡ್ತಾರೆ. ಮುನಿಸ್ವಾಮಿ ಹಾಗೆ ಮೀನಾ ಇಬ್ರು ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿರೋ ಬಂಗಾರನ ಚೆಕ್ ಮಾಡ್ಕೊಂಡು ಇನ್ನ ಒಂದು 100 ಗ್ರಾಮ್ ಬಂಗಾರ ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇವನ ಆ ಪೊಲೀಸ್ ಅಧಿಕಾರಿ ಹತ್ರ ಕೇಳಿದ್ದೆ, ಏನ್ ಕಳ್ಳನ್ ಮಕ್ಳು ನಿಮ್ಮ ಹತ್ರ ಕಳ್ತನ ಮಾಡ್ಕೊಂಡು ಹೋಗಿ ಆಸ್ ಇಟ್ ಈಸ್ ಆಗಿ ತಂದು ಕೊಡೋದಕ್ಕೆ ಅವ್ರೇನು ಪುಣ್ಯ ಮಾಡಿಲ್ಲ, ಕಳ್ತನ ಮಾಡಿರೋದು 100 ಗ್ರಾಮ್ ಬಂಗಾರನ ತಿಂದಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಗೆ ಆ ಬಂಗಾರ ಬೇಕಾ ಇಲ್ವಾ, ಬೇಕಂದ್ರೆ ಅದನ್ನ ಎತ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಬಿಟಾಕ್ ಹೋಗಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅಧಿಕಾರಿ ಒಳಗಡೆಗೆ ಹೊರಟೋಗ್ಬಿಡ್ತಾಳೆ. ಆವಾಗ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮುದುಕ ಅವರ ಕಣ್ಮುಂದೆ ಇರೋ ಬಂಗಾರನೇ ಬಿಡು ಅಂತ ಹೇಳ್ಬಿಟ್ಟು ಆ ಬಂಗಾರನ ಅವನ ಬ್ಯಾಗ್ಗೆ ಹಾಕೊಂತ ಇರ್ತಾನೆ. ಅವಾಗ ಪೊಲೀಸ್ ಆಫೀಸರ್ ಇದ್ಕೊಂಡು ನಿಮ್ಗೆ ಈ ಬಂಗಾರನ ಇದೇ ತರ ಕೊಡೋದಕ್ಕೆ ಆಗೋದಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಫೈಲ್ ಆಗಿರೋದ್ರಿಂದ ನೀವು ಕೋರ್ಟ್ಗೆ ಹೋಗಿ ಬಂಗಾರನ ರಿಟರ್ನ್ ಆನ್ ಪ್ರಾಪರ್ಟಿ ಮೇಲೆ ಕೋರ್ಟ್ ಅಲ್ಲೇ ನೀವು ಇದನ್ನ ಕಲೆಕ್ಟ್ ಮಾಡ್ಕೋಬೇಕು. ಇದಕ್ಕೆ ನನಗೆ ಗೊತ್ತಿರೋ ಒಬ್ಬ ಲಾಯರ್ ಇದ್ದಾನೆ, ಅವನ್ನ ಹಿಡ್ಕೊಂಡ್ರೆ ಸಾಕು ನಿಮ್ಗೆ 1 ಡೇ ಅಲ್ಲಿ ರಿಟರ್ನ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ನ ಕೊಡ್ತಾನೆ. ಮುನಿಸ್ವಾಮಿ ತುಂಬಾ ಎಮೋಷನಲ್ ಆಗೋಗ್ಬಿಡ್ತಾನೆ. ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಬಂಗಾರ ಕಳ್ತನ ಮಾಡಿರೋರೇ ರಿಟರ್ನ್ ತಂದು ಕೊಟ್ಟಿದ್ರೆ ನನ್ ಬಂಗಾರನ ನಾನ್ ಎತ್ಕೊಳ್ಳೋದಕ್ಕೆ ಕೋರ್ಟ್ಗೆ ಹೋಗ್ಬೇಕಾ ಅಂತ ಅನ್ಕೊಂತಾನೆ. ಇನ್ನ ಮೂವಿನ ಕಂಟಿನ್ಯೂ ಮಾಡೋದಕ್ಕೂ ಮೊದ್ಲು ಒಂದು 25 ಸೆಕೆಂಡ್ಸ್ ಪ್ರಮೋಷನ್ ಬರುತ್ತೆ. ಪ್ರಸಿದ್ಧ ತಾಂತ್ರಿಕ ಶ್ರೀ ಮಂಜುನಾಥ್ ಭಟ್ ಅವರು ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮತ್ತು ಮದುವೆಯಲ್ಲಿ ವಿಳಂಬ, ಸಂತಾನ ತೊಂದರೆ, ಅತ್ತೆ ಸೊಸೆ ಜಗಳ, ಡೈವರ್ಸ್ ಪ್ರಾಬ್ಲಮ್, ಕೋರ್ಟ್ ಕಚೇರಿ ವಿಚಾರ, ಇಂತಹ ಎಲ್ಲ ತೊಂದರೆಗಳಿಗೆ ಪರಿಹಾರ ನೀಡುತ್ತಾರೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಟ್ ಮಾಡಿದ್ರೆ ಸೀನು ಕೋರ್ಟ್ ಅಲ್ಲಿ ಓಪನ್ ಆಗುತ್ತೆ. ಮುನಿಸ್ವಾಮಿ ಹಾಗೆ ಮೀನಾ ಕೇಸ್ ಬಂದ್ಬಿಟ್ಟು ಬೇಬಿ ಕೃಷ್ಣ ಹ್ಯಾಂಡಲ್ ಮಾಡ್ತಿರ್ತಾನೆ. ಆದ್ರೆ ಇವತ್ತು ಪೊಲೀಸರ ಕಡೆಯಿಂದ ಯಾವುದೇ ಕಾನ್ಸ್ಟೇಬಲ್ ಅಟೆಂಡ್ ಆಗದೆ ಇರೋದ್ರಿಂದ ಜಡ್ಜಿ ಇವರ ಕೇಸು ಪೋಸ್ಟ್ ಪೋನ್ ಮಾಡ್ತಾನೆ. ಇದೇನಪ್ಪ ಹೀಗಾಗೋಯ್ತು ಅಂತ ಹೇಳ್ಬಿಟ್ಟು ಮುನಿಸ್ವಾಮಿ ಹಾಗೆ ಮೀನಾ ಬಾಧೆ ಪಡ್ತಿರುವಾಗ್ಲೇ ಸೀನ್ ಇವಾಗ ಫ್ಲಾಶ್ ಬ್ಯಾಕ್ ಅಲ್ಲಿ ಓಪನ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೀನಾಗೆ ಲಿವರ್ ಪ್ರಾಬ್ಲಮ್ ಇರೋದ್ರಿಂದ ತಂದೆ ಮಗಳಿಬ್ರು ಬ್ಲಡ್ ಸೇಮ್ ಇರೋದ್ರಿಂದ ಲಿವರ್ ಟ್ರಾನ್ಸ್ಪರೆಂಟ್ ಮಾಡಬಹುದು. ನನಗೆ ಗೊತ್ತಿರೋ ಒಬ್ಬ ಸರ್ಜನ್ ಹೈದರಾಬಾದ್ ಅಲ್ಲಿ ಇದ್ದಾನೆ, ಇದಕ್ಕೆ ಬೇಕಾಗಿರೋ ಅಮೌಂಟ್ ನೀವು ಸ್ವಲ್ಪ ಬೇಗ ರೆಡಿ ಮಾಡ್ಕೊಂಡ್ರೆ ನಾನು ಅವನ್ನ ಮಾತಾಡ್ತೀನಿ ಅಂತ ಡಾಕ್ಟರ್ ಹೇಳೋದ್ರಿಂದ ಇವ್ರ ಹತ್ರ ಇರೋ ಒಂದು ಬಂಗಾರನ ಎತ್ಕೊಂಡು ಆ ದುಡ್ಡನ್ನ ಎತ್ಕೊಂಡು ಸರ್ಜರಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇವರು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ. ಆದ್ರೆ ಆವಾಗೆ ಕಳ್ಳರು ಬಂದು ಇವ್ರ ಹತ್ರ ಬಂಗಾರನ ಕದ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಮತ್ತೆ ಅಲ್ಲಿಂದ ಕೋರ್ಟ್ ಗೆ ಬಂದಿರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಬೇಬಿ ಕೃಷ್ಣ ಅನ್ನೋನು ಅಷ್ಟು ಒಳ್ಳೆ ವ್ಯಕ್ತಿ ಏನಲ್ಲ, ಇವನು ತುಂಬಾ ಮೋಸ ಮಾಡ್ತಾನೆ. ಕೋರ್ಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಇವನ ಹ್ಯಾಂಡಲ್ ಅಲ್ಲೇ ಇರ್ತಾರೆ. ಪ್ರತಿಯೊಬ್ಬರಿಗೂ ಇವನು ಲಂಚ ಕೊಟ್ಟು ಇವನ ಮಾತೆ ಆ ಕೋರ್ಟ್ ಅಲ್ಲಿ ನಡೆಯೋ ರೀತಿ ಈ ಬೇಬಿ ಕೃಷ್ಣ ಮಾಡ್ಕೊಂಡಿರ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಬೇಬಿ ಕೃಷ್ಣನೇ ಕಾನ್ಸ್ಟೇಬಲ್ ಗೆ ಸ್ವಲ್ಪ ಅಮೌಂಟ್ ಕೊಟ್ಟು ನಾನು ಹೇಳೋವರೆಗೂ ಕೂಡ ನೀನು ಕೋರ್ಟ್ ಗೆ ಅಟೆಂಡ್ ಆಗ್ಬಾರ್ದು ಅಂತ ಹೇಳಿ ಮಾತಾಡ್ಸ್ಕೊಂಡಿರ್ತಾನೆ.
ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಈ ಬೇಬಿ ಕೃಷ್ಣ ಹತ್ರಕ್ಕೆ ಬಂದಿರೋ ಕ್ಲೈಂಟ್ಸ್ ಹತ್ರ ಇರೋಂತ ಅಮೌಂಟ್ ಎಲ್ಲ ತಿಂದಾಕ್ಬಿಡ್ಬೇಕು ಅಂತ ಹೇಳಿ ಇವನ ಪ್ಲಾನ್ ಆಗಿರುತ್ತೆ. ಇವನೇ ಕಾನಿಸ್ಟೇಬಲ್ ಗೆ ಅಮೌಂಟ್ ಕೊಟ್ಟು ನೀನು ಇವತ್ತು ಅಟೆಂಡ್ ಆಗ್ಬೇಡ ಅಂತ ಹೇಳಿರೋದ್ರಿಂದ ಜಡ್ಜ್ ಕಾನಿಸ್ಟೇಬಲ್ ಇವತ್ತು ಅಟೆಂಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೇಸ್ ನ ಸ್ವಲ್ಪ ದಿನಗಳಿಗೆ ಪೋಸ್ಟ್ಪೋನ್ ಮಾಡ್ತಾನೆ. ನಂತರ ಬೇಬಿ ಕೃಷ್ಣ ಮೀನಾ ಹಾಗೆ ಅವ್ರ ಅಪ್ಪನ ಕರ್ಕೊಂಡು ಕೋರ್ಟ್ ಪಕ್ಕದಲ್ಲೇ ಇರೋ ಒಂದು ಹೋಟೆಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿರುವಾಗ ಮುನಿಸ್ವಾಮಿ ಅಂತಾನೆ, ಕಳ್ಳರು ಕಳ್ತನ ಮಾಡಿದ್ದು 1/2 kg ಬಂಗಾರ, ಆದ್ರೆ ಪೊಲೀಸರು ಇನ್ನ ನನಗೆ 100 ಗ್ರಾಂ ಬಂಗಾರ ಕೊಟ್ಟಿಲ್ಲ ಅಂತ ಹೇಳಿದಕ್ಕೆ ಆವಾಗ ಬೇಬಿ ಕೃಷ್ಣ ಇದ್ಕೊಂಡು, ನನಗೆ ಈ ಮಾತು ನೀವು ಇವಾಗ ಹೇಳ್ತಾ ಇದ್ದೀರಾ, ಮೊದ್ಲೇ ಹೇಳ್ಬೇಕಾಗಿತ್ತು ತಾನೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಪೊಲೀಸ್ ಅಧಿಕಾರಿಗೆ ಕಾಲ್ ಮಾಡ್ತಾನೆ. ಮೇಡಮ್, ನಾನು ಬೇಬಿ ಕೃಷ್ಣ ಲಾಯರ್ ಮಾತಾಡ್ತಾ ಇದ್ದೀನಿ. ನನ್ನ ಕ್ಲೈಂಟ್ ಗೆ ಸಂಬಂಧಪಟ್ಟಿರೋ 100 ಗ್ರಾಂ ಬಂಗಾರ ನೀವೇನು ರಿಕವರಿ ಮಾಡಿಲ್ವಂತಲ್ಲ, ಅದ್ರ ಬಗ್ಗೆ ಏನು ಅಂತ ಕೇಳಿದಕ್ಕೆ, FIR ಕಾಪಿಯಲ್ಲಿ ಎಷ್ಟು ರಿಕವರಿ ಮಾಡಿದೀವಿ ಅಂತ ಮೆನ್ಷನ್ ಮಾಡಿದೀವೋ ಅಷ್ಟು ಬಂಗಾರ ಮಾತ್ರನೇ ರಿಕವರಿ ಆಗಿರೋದು, ಇನ್ನೇನು ಇಲ್ಲ. ನೀನೇನಾದ್ರೂ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರೆ ಡೈರೆಕ್ಟ್ ಆಗಿ ನನ್ ಮುಂದೆ ಬಂದು ಮಾತಾಡೋ, ನೀನ್ ಯಾವನಾದ್ರೂ ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ದೆ ಬೇಬಿ ಕೃಷ್ಣಗೆ ಕೋಪ ಬಂದ್ಬಿಡುತ್ತೆ. ಇದರಿಂದ ಅವನಿಗೆ ಸಂಬಂಧಪಟ್ಟಿರೋ ಎಲ್ಲಾ ವ್ಯಕ್ತಿಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಮತ್ತೊಂದ್ ಕಡೆ ಮೀಡಿಯಾನು ಕೂಡ ಅಲ್ಲಿಗೆ ಬಂದು, ಮೇಡಮ್ ನೀವು ಬ್ರೇಬ್ ತಗೊಂಡಿದ್ರಾ ಅಂತ ಹೇಳ್ಬಿಟ್ಟು ಮೀಡಿಯಾ ಕಡೆಯಿಂದ ಕ್ವಶನ್ಸ್ ಕೇಳ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಬೇಬಿ ಕೃಷ್ಣ ಅಲ್ಲಿಗೆ ಬಂದು, ನನ್ನ ಕ್ಲೈಂಟ್ ಗೆ ಸಂಬಂಧಪಟ್ಟಿರೋ 100 ಗ್ರಾಂ ಬಂಗಾರನ ನೀವು ರಿಕವರಿ ಮಾಡಿಲ್ಲ ಅಂತೆ, ಅದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಕೇಳಿದಕ್ಕೆ ಆಚೆಗಡೆ ಶಬ್ದಗಳು, ಮೀಡಿಯಾ, ಈ ಎಲ್ಲಾ ಕ್ವಶನ್ಸ್ ನ ಪೊಲೀಸ್ ಅಧಿಕಾರಿ ತಲೆಗೆ ಹಾಕೊಂಡು ನನಗೆ ಅವರ ಬಂಗಾರನು ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಅವಳು ಬಚ್ಚಿಕೊಂಡಿರೋ ಒಂದು 100 ಗ್ರಾಂ ಬಂಗಾರನ ಎತ್ಕೊಂಡ್ ಬಂದು ಬೇಬಿ ಕೃಷ್ಣಗೆ ಕೊಡ್ತಾಳೆ. ನಿಮ್ಗೆ ಮೊದ್ಲೇ ಹೇಳಿದ್ನಲ್ವಾ ಈ ಬೇಬಿ ಕೃಷ್ಣ ಅಷ್ಟೊಂದು ಒಳ್ಳೆ ವ್ಯಕ್ತಿ ಅಲ್ಲ, ಇವ್ರಿಗೆ ಬಿಲ್ಡಪ್ ಕೊಡೋದಕ್ಕೆ ಈ ತರ ಎಲ್ಲ ಮಾಡಿರ್ತಾನೆ. ಬಟ್ ಮುನುಸ್ವಾಮಿ ಹತ್ರಕ್ಕೆ ಬಂದ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಹೇಳಿರೋದು ನಿಜನೇ, ಆ ಕಳ್ಳನ್ ಮಕ್ಕಳು ಕಳ್ತನ ಮಾಡಿರೋ ಒಂದು ಬಂಗಾರದಲ್ಲಿ 100 ಗ್ರಾಂ ಬಂಗಾರನ ತಿಂದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅಧಿಕಾರಿ ಬಂಗಾರ ಇವನಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಷಯನ ಇವನು ಮುನುಸ್ವಾಮಿ ಹತ್ರ ಹೇಳೋದಿಲ್ಲ. ನೆಕ್ಸ್ಟ್ ಸೀನು ಕೋರ್ಟ್ ಅಲ್ಲಿ ಓಪನ್ ಆಗುತ್ತೆ. ಕಾನಿಸ್ಟೇಬಲ್ ಇವತ್ತು ಕೂಡ ಕೋರ್ಟ್ ಗೆ ಬಂದಿರೋದಿಲ್ಲ. ಇದರಿಂದ ಜಡ್ಜ್ ಮತ್ತೆ ಈ ಕೇಸ್ ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾನೆ. ಇದೇ ತರ ಕೇಸ್ ಪೋಸ್ಟ್ಪೋನ್ ಆಗಿ 4 ಮಂತ್ಸ್ ಆಗೋಗ್ಬಿಡುತ್ತೆ. ಇದರಿಂದ ಮೀನಾಗಿ ತುಂಬಾ ಕೋಪ ಬರುತ್ತೆ. ಈ ಕಳ್ಳನ್ ಮಕ್ಳೆಲ್ಲರೂ ಸೇರ್ಕೊಂಡು ನಮ್ಮ ಹತ್ರ ಇರೋದು ಹಣನ ಖರ್ಚು ಮಾಡಿಸೋದಕ್ಕೆ ಮಾತ್ರ ನೋಡ್ತಿದ್ದಾರೆ, ನಮ್ಗೆ ನ್ಯಾಯ ಮಾತ್ರ ಈ ಕೋರ್ಟ್ ಅಲ್ಲಿ ಸಿಗೋದಿಲ್ಲ. ಅಪ್ಪ ನೀನು ಇಷ್ಟೊಂದು ಅಮೌಂಟ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡ, ನಾಳೆನೇ ನಾವು ನಮ್ಮ ಊರ್ಗ್ ಹೊರಟೋಗ್ಬಿಡೋಣ, ನನಗೆ ಸರ್ಜರಿನೂ ಬೇಡ ಏನು ಬೇಡ ಅಂತ ಕೇಳ್ಕೊಂಡಿದ್ದಕ್ಕೆ ಅವಾಗ ಮುನಿಸ್ವಾಮಿ ಇದ್ಕೊಂಡು, ಇಲ್ಲಮ್ಮ ಈ ಕೋರ್ಟ್ ಅಲ್ಲಿ ನಮ್ಗೆ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ, ನಾಳೆ ನೀನು ಕೋರ್ಟ್ಗೆ ಬರೋದಕ್ಕೆ ಹೋಗ್ಬೇಡ, ನಾನ್ ಮಾತ್ರನೇ ಹೋಗಿ ಆ ಬಂಗಾರನ ಇಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಇವನು ಮಾತ್ರನೇ ನೆಕ್ಸ್ಟ್ ಡೇ ಮಾರ್ನಿಂಗು ಅವತ್ತು ಕಾನಿಸ್ಟೇಬಲ್ ಕೂಡ ಕೋರ್ಟ್ಗೆ ಬಂದಿರ್ತಾನೆ. ಅಮ್ಮಯ್ಯ ಎಲ್ಲರೂ ಅಟೆಂಡ್ ಆಗಿದ್ದಾರೆ ಬಿಡು, ಇವತ್ತು ನನ್ ಕಣ್ ಮುಂದೆ ಇರೋ ಒಂದು ಬಂಗಾರನ ನನ್ ಕೈಗೆ ಇಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಮುನಿಸ್ವಾಮಿ ತುಂಬಾನೇ ಖುಷಿ ಪಡ್ತಾನೆ. ಆದ್ರೆ ಜಡ್ಜ್ಗೆ ಏನೋ ಒಂದು ಕೆಲಸ ಬಿದ್ದೈತೆ ಅಂತ ಹೇಳ್ಬಿಟ್ಟು ಅವನ ಕೈಗೆ ಕೊಡ್ತಾ ಇರೋ ಒಂದು ಬಂಗಾರನ ಅಲ್ಲೇ ನಿಲ್ಸ್ಬಿಟ್ಟು, ನನಗೆ ಒಂದು ಅರ್ಜೆಂಟ್ ಕೆಲಸ ಐತೆ, ಈ ಕೇಸ್ ನ ನಾಳೆಗೆ ಪೋಸ್ಟ್ಪೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೊರಟೋಗ್ಬಿಡ್ತಿರ್ತಾನೆ. ಇದರಿಂದ ಮುನಿಸ್ವಾಮಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. 4 ತಿಂಗಳಿಂದ ನಾನ್ ಸಂಪಾದನೆ ಮಾಡಿರೋ ಒಂದು ಬಂಗಾರನ ಇಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಇಷ್ಟೊಂದು ತಿರುಗಾಡ್ತಾ ಇದೀನಿ, ನನ್ ಕಣ್ ಮುಂದೆನೆ ಐತೆ ಬಂಗಾರ, ನನಗೆ ಕೊಟ್ಬಿಟ್ಟು ಹೋಗಿ ಜಡ್ಜ್ ಅಂತ ಜಡ್ಜ್ಗೆ ವಾದ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಜಡ್ಜ್ಗೆ ಏನೋ ಕೆಲಸ ಇರೋದ್ರಿಂದ ಇವನ ಮಾತುಗಳು ತಲೆಗೆ ಹಾಕೊಂಡಿರೋ ಜಡ್ಜ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮುನಿಸ್ವಾಮಿ ಆಚೆಗಡೆ ಬಂದು ಬೇಬಿ ಕೃಷ್ಣನ ಬೈತಾನೆ, ನೀನೇನ್ ಮನುಷ್ಯನೋ, ಒಂದು ಚಿಕ್ಕ ಕೇಸ್ನ 4 ತಿಂಗಳು ಹಿಡ್ಕೊಂಡು ಒದ್ದಾಡ್ತಾ ಇದ್ಯಾ, ನನಗೆ ಯಾವಾಗೋ ಬರ್ಬೇಕಾಗಿರೋ ಒಂದು ಬಂಗಾರನ ನೀನ್ ಇನ್ನೂ ಕೂಡ ನನಗೆ ಕೊಡ್ಸಿಲ್ಲ ಅಂತ ಹೇಳಿ ಇವನ್ ಮೇಲೆ ರಿವರ್ಸ್ ಆಗೋದ್ರಿಂದ ಗೌರಿ ಅನ್ನೋನ್ ಬಂದು ಮುನಿಸ್ವಾಮಿಗೆ ಹೊಡಿತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಗೌರಿ ಅನ್ನೋನು ಈ ಬೇಬಿ ಕೃಷ್ಣ ಗ್ರೂಪ್ ಅಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರ್ತಾನೆ. ಮುದುಕ ಇಷ್ಟೊಂದು ಮಾತುಗಳು ಬೈಯೋದ್ರಿಂದ ಬೇಬಿ ಕೃಷ್ಣಗೆ ಕೋಪ ಬಂದು, ನಿನ್ ಕೇಸ್ ನಾನು 4 ಮಂತ್ಸ್ ಇಂದ ಹ್ಯಾಂಡಲ್ ಮಾಡ್ತಿದ್ದೀನಿ, ಆದ್ರೆ ನೀನ್ ನೋಡಿದ್ರೆ ನಾನೇ ಮೋಸ ಮಾಡ್ತಾ ಇದ್ದೀನಿ ಅಂತೀಯಾ, ಇನ್ಮೇಲಿಂದ ನೀನ್ ಏನ್ ಮಾಡ್ಕೊಂತೀಯ ಮಾಡ್ಕೊ, ನಿನಗೆ ಬರ್ಬೇಕಾಗಿರೋ ಬಂಗಾರ ನಿನ್ನ ಕೈಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬೇಬಿ ಕೃಷ್ಣ ಇವನ್ಗೆ ರಿವರ್ಸ್ ಆಗೋಗ್ಬಿಡ್ತಾನೆ. ಇದರಿಂದ ಮುದುಕನಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗೋದಿಲ್ಲ. ಕೋರ್ಟ್ ಅಪೋಸಿಟ್ ಒಂದು ದೇವಸ್ಥಾನ ಇದ್ರೆ ಅದ್ರ ಮುಂದೆ ಹೋಗಿ ಕುತ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಒಬ್ಬ ಅನ್ನೋನ್ ಪರ್ಸನ್ ಬಂತು, ನಿನ್ಗೇನಾದ್ರೂ ಬಾಧೆ ಇದ್ರೆ ಈ ಒಣಮೆಣಸಿನ್ಕಾಯಿನ ಹೊಡೆದ್ಬಿಟ್ಟು ಈ ದೇವ್ರ ಮುಖಕ್ಕೆ ಹಚ್ಚಿ ನಿನ್ಗೇನ್ ಬಾಧೆ ಐತೆ ಅದೇ ಹೇಳ್ಕೊಂಡ್ರೆ ಆ ದೇವ್ರೇ ಬಂದು ನಿನಗೆ ನ್ಯಾಯ ಮಾಡ್ತಾನೆ ಅಂತ ಹೇಳೋದ್ರಿಂದ ಈ ಕೋರ್ಟ್ ಕಡೆಯಿಂದ ಮಾಡಬೇಕಾಗಿರೋ ಎಲ್ಲಾ ಕೆಲ್ಸಗಳು ನಾನ್ ಮಾಡಾಕಿದ್ದೀನಿ, ಸ್ವಾಮಿ ನೀನೇ ನನ್ನನ್ನ ಕಾಪಾಡು ಅಂತ ಹೇಳಿ ಒಣಮೆಣಸಿನ್ಕಾಯಿನ ಹೊಡೆದು ದೇವ್ರ ಮುಖಕ್ಕೆ ಹಚ್ಚುತ್ತಾನೆ. ಆ ದೇವ್ರ ಹೆಸರು ವೀರಭದ್ರ ಅಂತ. ಅವತ್ತು ರಾತ್ರಿ ಬೇಬಿ ಕೃಷ್ಣ ಅವನ ಟೀಮ್ ಜೊತೆ ಸೇರ್ಕೊಂಡು ಒಂದತ್ರ ಪಾರ್ಟಿ ಮಾಡ್ಕೊಂತ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ವೀರಭದ್ರ ದೇವ್ರು ಅಲ್ಲಿಗೆ ಎಂಟ್ರಿ ಕೊಟ್ಟು ಅಲ್ಲಿರೋರ್ನೆಲ್ಲ ಹೊಡೆದಾಕ್ ಬಿಡ್ತಾನೆ. ಆದ್ರೆ ಆ ಟೈಮಲ್ಲಿ ಬೇಬಿ ಕೃಷ್ಣ ಡ್ರಗ್ಸ್ ತಗೊಂಡಿರೋದ್ರಿಂದ ಇಲ್ಲೇನ್ ನಡೀತೈತೆ ಅಂತ ಹೇಳ್ಬಿಟ್ಟು ಅವನಿಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಇರೋದಿಲ್ಲ. ವೀರಭದ್ರ ದೇವ್ರೇ ಅಲ್ಲಿಗೆ ಬಂದು
ನಾನ್ ದೇವ್ರು ಅಂತ ಹೇಳ್ತಾ ಇದ್ರು ಕೂಡ ಬೇಬಿ ಕೃಷ್ಣ ದೇವ್ರ ಮೇಲೆ ಜೋಕ್ ಮಾಡ್ತಿರ್ತಾನೆ. ಇದರಿಂದ ವೀರಭದ್ರಗೆ ಕೋಪ ಬಂದು ಬೇಬಿ ಕೃಷ್ಣನ ರಿವರ್ಸ್ ಆಗಿ ಮಾಡಿ ಅವನನ್ನ ಸುಟ್ಟಾಕೋದಕ್ಕೆ ಹೋಗ್ತಿರುವಾಗ ಆವಾಗ ಬೇಬಿ ಕೃಷ್ಣ ರಿಯಲೈಸ್ ಆಗ್ತಾನೆ, ನನ್ನ ಮುಂದೆ ಬಂದಿರೋದು ನಿಜವಾಗ್ಲೂನೇ ವೀರಭದ್ರ ದೇವ್ರು ಅಂತ. ಸ್ವಾಮಿ ನನ್ನನ್ನ ಕ್ಷಮಿಸ್ಬಿಡು, ನನಗೆ ಯಾಕೆ ಈ ಶಿಕ್ಷೆ ಕೊಡ್ತಾ ಇದೀಯಾ ಅಂತ ಕೇಳಿದಕ್ಕೆ, ನೀನು ಮುನಿಸ್ವಾಮಿ ಹಾಗೆ ಮೀನಾ ಅನ್ನೋ ಒಂದು ಹುಡುಗಿಗೆ ತುಂಬಾ ಮೋಸ ಮಾಡ್ತಾ ಇದೀಯಾ, ಅವರಿಗೆ ನ್ಯಾಯ ಕೊಡಿಸ್ತಿಲ್ಲ, ನೀನೇ ಅವ್ರಿಗೆ ಮೋಸ ಮಾಡ್ತಿರೋದ್ರಿಂದ ನಿನಗೆ ಶಿಕ್ಷೆ ಕೊಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ, ಸ್ವಾಮಿ ನನ್ನನ್ನ ಕ್ಷಮಿಸ್ಬಿಡು, ನಾಳೆನೆ ಅವ್ರಿಗೆ ನ್ಯಾಯ ಸಿಗೋ ತರ ಮಾಡ್ತೀನಿ. ಇದು ಸಿಂಪಲ್ ವಿಷಯ, ನಮ್ಮ ಕೋರ್ಟ್ ಅಲ್ಲಿ ಬ್ರೈಬ್ ಕೊಟ್ರೆ ಸಾಕು, ಎಲ್ಲ ಭ್ರಷ್ಟಾಚಾರ ನಡೀತೈತೆ. ಕಾನಿಸ್ಟೇಬಲ್ಗೆ ಒಂದು 500 ರೂಪಾಯಿ, ಜಡ್ಜಿಗೆ ಸ್ವಲ್ಪ ಅಮೌಂಟ್ ಕೊಟ್ರೆ ಸಾಕು, ಈ ಕೇಸ್ ಅವರೇ ವಿನ್ ಆಗ್ತಾರೆ ಅಂತ ಹೇಳೋದಕ್ಕೆ ವೀರಭದ್ರಗೆ ಇನ್ನಷ್ಟು ಕೋಪ ಬರುತ್ತೆ. ಏನೋ ನನ್ ಮುಂದೆನೆ ಭ್ರಷ್ಟಾಚಾರ ಮಾಡಿ ಕೇಸ್ ನ ವಿನ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ಯಾ, ಅವರು ನ್ಯಾಯವಾಗಿ ವಿನ್ ಆಗ್ಬೇಕು ಅಂತ ಹೇಳೋದಕ್ಕೆ ಬೇಬಿ ಕೃಷ್ಣ ಸ್ಮೈಲ್ ಕೊಟ್ಟು, ಏನ್ ಮಾತಾಡ್ತಿದ್ರ ಸ್ವಾಮಿ, ಇವಾಗ ಕಾಲ ಹಾಗೆ ಐತೆ, ಪ್ರತಿಯೊಬ್ಬರಿಗೂ ದುಡ್ಡು ಕೊಟ್ರೆ ಮಾತ್ರನೇ ಕೋರ್ಟ್ ಅಲ್ಲಿ ಆದ್ರೂ ಎಲ್ಲಾದ್ರೂ ನ್ಯಾಯ ನಡೆಯುತ್ತೆ. ಬೇಕಾದ್ರೆ ನನ್ನ ಹತ್ರ ಚಾಲೆಂಜ್ ಮಾಡಿ, ನನ್ನ ಕೋರ್ಟ್ ಅಲ್ಲಿ ನೀವು 1 ರೂಪಾಯಿನೂ ಕೊಡದಿರಾ ವಿನ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳೋದಕ್ಕೆ ವೀರಭದ್ರ ಇವನ ಚಾಲೆಂಜ್ ನ ಆಕ್ಸೆಪ್ಟ್ ಮಾಡ್ಕೊಂತಾನೆ. ನಾನ್ ಬಂದು ಅವ್ರ ಕೇಸ್ ನ ಟೇಕಪ್ ಮಾಡ್ಕೊಂಡು ಅವರು ನ್ಯಾಯವಾಗಿ ವಿನ್ ಆಗೋ ತರ ಮಾಡ್ತೀನಿ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗು ವೀರಭದ್ರ ದೇವ್ರು ಸೂರ್ಯ ಅನ್ನೋ ಒಂದು ನೇಮ್ ನ ಹಿಡ್ಕೊಂಡು ಈ ಮುದುಕ ಕೇಸ್ನ ಟೇಕಪ್ ಮಾಡ್ತಾನೆ. ಜಡ್ಜ್ ಹತ್ರಕ್ಕೆ ಬಂದು ಸೂರ್ಯ ಅನ್ನೋ ಒಂದು ಹೆಸರಿನಿಂದ ಪರಿಚಯ ಮಾಡ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಇನ್ನ 3 ವ್ಯಕ್ತಿಗಳು ಬಂದು ಈ ಕೇಸ್ನ ನಾವ್ ಹ್ಯಾಂಡಲ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಆವಾಗ ಜಡ್ಜ್, ಒಂದು ಕೇಸ್ನ 4 ಜನ ಹ್ಯಾಂಡಲ್ ಮಾಡಬಾರ್ದು, ನಿಮ್ಗೆ ನಾಳೆವರೆಗೂ ಟೈಮ್ ಕೊಡ್ತಾ ಇದ್ದೀನಿ, ಒಂದು ಪಿಟಿಷನ್ ಮಾತ್ರನೇ ಇರಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆವಾಗ ಸೂರ್ಯ ಹತ್ರಕ್ಕೆ ಪ್ರಿಯಾ ಅನ್ನೋ ಒಂದು ಹುಡುಗಿ ಬಂದು, ಯಾರಾದ್ರೂ ಹೊಸಬ್ರು ಈ ಕೋರ್ಟ್ ಅಲ್ಲಿ ಪಿಟಿಷನ್ ಆಗ್ಬೇಕು ಅಂತ ನೋಡಿದ್ರೆ ಇವ್ರು ಇದೇ ತರ ಮಾಡ್ತಾರೆ, ಅವ್ರಿಗೊಂದು 500 ರೂಪಾಯಿ ಇಲ್ಲಾಂದ್ರೆ 1000 ಕೊಟ್ರೆ ಸಾಕು, ಈ ಕೇಸ್ನ ಅಲ್ಲೇ ಬಿಟ್ಟಾಕ್ತಾರೆ ಅಂತ ಹೇಳೋದ್ರಿಂದ ಸೂರ್ಯ ಆ 3 ವ್ಯಕ್ತಿಗಳ ಹತ್ರಕ್ಕೆ ಹೋಗ್ತಾನೆ. ನೀವೊಂದು ದೊಡ್ಡ ಕೇಸ್ನೇ ಹಿಡ್ಕೊಂಡ್ಬಿಟ್ಟಿದ್ರ ಅಲ್ವಾ, ನಿಮ್ಗೆ ಅದರಿಂದ ತುಂಬಾ ಅಮೌಂಟ್ ಬರುತ್ತೆ ಅಂತ ಅನ್ಕೊಂತೀವಿ, ಇದರಿಂದ ನಮ್ಗೆ ಸ್ವಲ್ಪ ಅಮೌಂಟ್ ಕೊಟ್ರೆ ಸಾಕು ಅಂತ ಹೇಳಿದಕ್ಕೆ ಸೂರ್ಯ, ನಾನು 1 ರೂಪಾಯಿನೂ ಕೂಡ ಕೊಡೋದಿಲ್ಲ ಅಂತ ಹೇಳಿ ಟೈಮ್ ನ ಫ್ರೀಸ್ ಮಾಡಾಕ್ ಬಿಡ್ತಾನೆ. ಆ ಟೈಮ್ ಅಲ್ಲಿ ಪ್ರಿಯಾ ಅನ್ನೋ ಒಂದು ಹುಡುಗಿಗೆ ಮಾತ್ರ ಗೊತ್ತಾಗುತ್ತೆ, ನನ್ನ ಪಕ್ಕದಲ್ಲಿರೋದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಲ್ಲ, ದೇವ್ರು ಅಂತ. ಸೂರ್ಯ ಪ್ರಿಯಾನ ಮಾತ್ರ ಅನ್ಫ್ರೀಸ್ ಮಾಡಿ ಅವ್ರ ಹತ್ರ ಇರೋ ಪಿಟಿಷನ್ ನ ಹರ್ದಾಕ್ ಬಿಡು ಅಂತ ಹೇಳೋದಕ್ಕೆ ಆ ಹುಡುಗಿ ಅದೇ ಕೆಲಸ ಮಾಡ್ತಿರ್ತಾಳೆ. ಮತ್ತೊಂದು ಕಡೆ ಬೇಬಿ ಕೃಷ್ಣ ಆಚೆಗಡೆ ಇದ್ದು ಕಿಟಕಿ ಮುಖಾಂತರ ಈ ದೇವ್ರು ಏನ್ ಮಾಡ್ತಿದ್ದಾನೆ ಅಂತ ಎಲ್ಲಾನು ನೋಡ್ಕೊಂಡೇ ಇರ್ತಾನೆ. ಸೂರ್ಯ ದೇವ್ರು ಕೆಲ್ಸನ ಮುಗಿಸ್ಕೊಂಡು ಆಚೆಗಡೆ ಬಂದಿದ್ದೆ, ನೀವು ನ್ಯಾಯವಾಗಿ ವಿನ್ ಆಗ್ತೀರಾ ಅಂತ ಹೇಳ್ಬಿಟ್ಟು ನಾನ್ ನಿಮ್ ಹತ್ರ ಚಾಲೆಂಜ್ ಮಾಡಿದ್ದೀನಿ, ಹಾಗಂತ ಹೇಳ್ಬಿಟ್ಟು ದುಡ್ಡು ಮಾತ್ರನೇ ಕೊಡ್ದಿರ ವಿನ್ ಆಗ್ಬೇಕು ಅಂತಲ್ಲ, ನಿಮ್ಗಿರೋ ಪವರ್ಸ್ ನು ಕೂಡ ಈ ಕೋರ್ಟ್ ಅಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳಿ ಬೇಬಿ ಕೃಷ್ಣ ಸೂರ್ಯ ಹತ್ರ ಪ್ರಾಮಿಸ್ ತಗೊಂತಾನೆ. ಕಟ್ ಮಾಡಿದ್ರೆ ಸೀನು ಕೋರ್ಟ್ ಅಲ್ಲಿ ಓಪನ್ ಆಗುತ್ತೆ. ಜಡ್ಜನು ಕೂಡ ಅವರಿಗೆ ಕೊಡ್ಬೇಕಾಗಿರೋ ಬಂಗಾರ ಕೊಡ್ದಿರಾ, ಈ ಬಂಗಾರಕ್ಕೆ ಬೇರೆ ಏನು ಕೇಸ್ ಇಲ್ವಾ, ನೀವ್ ಇದನ್ನ ಯಾವ ತರ ಸಂಪಾದನೆ ಮಾಡಿದೀರಾ ಅಂತ ಕ್ವಶನ್ಸ್ ಕೇಳ್ಕೊಂಡು, ಅದ್ರ ಜೊತೆಗೆ ನೀನು ಕೋರ್ಟ್ ಗೆ ಇದೇ ತರನ ಡ್ರೆಸ್ ಹಾಕೊಂಡ್ ಬರೋದು, ಈ ತರ ಡ್ರೆಸ್ ಹಾಕೊಂಡು ಕೋರ್ಟ್ ಗೆ ಬರಬಾರ್ದು ಅಂತ ಹೇಳಿ ಜಡ್ಜ್ ಮೀನಾನ ಬೈಯೋದ್ರಿಂದ, ಈ ಕೋರ್ಟ್ ಅಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದಾವೆ, ನಾನ್ ಡ್ರೆಸ್ ಹಾಕೊಂಡ್ ಬಂದಿದ್ದೆ ನಿಮ್ಗೆ ಪ್ರಾಬ್ಲಮ್ ಆಯ್ತಾ ಅಂತ ಹೇಳ್ಬಿಟ್ಟು ಮೀನಾ ಜಡ್ಜ್ ಗೆ ರಿವರ್ಸ್ ಆಗಿ ಹೇಳೋದ್ರಿಂದ ಜಡ್ಜ್ ಹಿಗೋ ಹರ್ಟ್ ಆಗಿ ಮೀನಾಗೆ 24 ಅವರ್ಸ್ ಜೈಲ್ ಶಿಕ್ಷೆ ಆಗ್ತಾನೆ. ಜಡ್ಜ್ ನ ಈ ತರ ಬೆದರ್ಸಿ ಮಾತಾಡ್ತಿದ್ದಾಳೆ ಅಂತ. ಯಾಕಂದ್ರೆ ಮೀನಾಗೆ ಹೋಪ್ ಅನ್ನೋದೇ ಹೊರಟೋಗ್ಬಿಟ್ಟಿರುತ್ತೆ, ಅವರ ಬಂಗಾರ ಮತ್ತೆ ಇವ್ರಿಗೆ ರಿಟರ್ನ್ ಬರುತ್ತೆ ಅಂತ. ಮೀನಾ ಸೂರ್ಯ ಹತ್ರ ಹೇಳ್ಕೊಂತಾಳೆ, ನಮ್ ಬಾಧೆ ಹೀಗೈತೆ ಅಂತ ಹೇಳ್ಬಿಟ್ಟು ಕಳ್ರ ಹತ್ರ ಹೇಳಿದ್ದೆ, ಅವರ ಮನ್ಸೆ ಸ್ವಲ್ಪ ಕರಗಿ ಅವರೇ ಡೈರೆಕ್ಟ್ ಆಗಿ ಪೊಲೀಸ್ ಹತ್ರಕ್ಕೆ ಬಂದು ಸರೆಂಡರ್ ಆಗಿದ್ದಾರೆ. ಅವ್ರಿಗಿರೋ ಮನ್ಸನ್ನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಹಾಗೆ ಈ ಜಡ್ಜ್ಗಳಿಗೆ ಇಲ್ಲ. ಕಳ್ರೆ ಬೆಟರು, ಅವರು ಡೈರೆಕ್ಟ್ ಆಗಿ ಹತ್ಕೊಂಡ್ ಬಂದಿದ್ದಾರೆ. ಆದ್ರೆ ಇವರು 4 ತಿಂಗಳಿಂದ ನಮ್ಮ ಹತ್ರ ದುಡ್ಡನ್ನ ತಿಂದಾಕ್ ಬಿಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮೀನಾ ಎಮೋಷನಲ್ ಆಗ್ತಿರುವಾಗ್ಲೇ ಕಣ್ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ನೆಕ್ಸ್ಟ್ ಸೆಕೆಂಡ್ ಆ ಹುಡುಗಿನ ಹಾಸ್ಪಿಟಲ್ ಹತ್ರ ಎತ್ಕೊಂಡ್ ಹೋಗಿದ್ದೆ. ಡಾಕ್ಟರ್ ಎಲ್ಲ ಚೆಕ್ಅಪ್ ಮಾಡ್ಬಿಟ್ಟು ಇವಳಿಗೆ ಪ್ರಾಬ್ಲಮ್ ಅನ್ನೋದು ಲಾಸ್ಟ್ ಲೆವೆಲ್ ಗೆ ಬಂದಿರೋದ್ರಿಂದ ಇನ್ನು ಸ್ವಲ್ಪ ದಿನಗಳಲ್ಲಿ ಏನಾದ್ರೂ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ಕೋಮಾಗೆ ಹೊರಟೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಹೇಳ್ತಾರೆ. ಇದರಿಂದ ನೆಕ್ಸ್ಟ್ ಡೇನೆ ಸೂರ್ಯ ಜಡ್ಜ್ ಹತ್ರ ಈ ತರ ಪ್ರಾಬ್ಲಮ್ ಐತೆ, ಅದು ಕೊಡ್ಲಿಲ್ಲ ಅಂದ್ರೆ ಅವಳು ಸತ್ತೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು DA ಸರ್ಟಿಫಿಕೇಟ್ ಕೊಡೋದ್ರಿಂದ ಇನ್ನೇನೈತೆ ಎಲ್ಲ ಕ್ಲಿಯರ್ ಆಗೋಗ್ಬಿಟ್ಟು ಮುನಿಸ್ವಾಮಿಗೆ ಆ ಬಂಗಾರ ಕೊಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಆ ಜಡ್ಜ್ ಇತ್ಕೊಂಡು ಸೂರ್ಯನ ಕೇಳ್ತಾನೆ, ನೀನ್ ಈ ಕೋರ್ಟ್ಗೆ ತುಂಬಾ ದಿನಗಳಿಂದ ಬರ್ತಾ ಇದೀಯಾ, ಆದ್ರೆ ನಿನ್ನ ಬಾಯಿಂದ ಮೈಲಾರ್ಡ್ ಅನ್ನೋ ಒಂದು ಪದನೇ ಕೇಳಲಿಲ್ಲ, ನೀನ್ ಯಾಕೆ ಆ ಪದನ ನನ್ನ ಹತ್ರ ಯೂಸ್ ಮಾಡ್ತಿಲ್ಲ, ನನ್ ಕೋರ್ಟ್ ನ ಹಾಗೆ ನನ್ನನ್ನ ಕೀಳಾಗಿ ನೋಡ್ಬೇಕು ಅಂತ ಅನ್ಕೊಂಡಿದ್ಯಾ, ಇವಾಗ ನಿನ್ನ ಬಾಯಿಂದ ಮೈಲಾರ್ಡ್ ಅಂತ ಕರೆದ್ರೆ ಮಾತ್ರನೇ ಇವ್ರಿಗೆ ಬಂಗಾರ ಕೊಡ್ತೀನಿ ಅಂತ ಹೇಳಿದಕ್ಕೆ ಮುನಿಸ್ವಾಮಿಗೆ ಇರೋಂದು ಬಾಧೆ. ಮೀನಾಗೆ ಇವಾಗ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ದೇವರಾಗಿದ್ರು ಕೂಡ ಜಡ್ಜ್ ನ ಮೈಲಾರ್ಡ್ ಅಂತ ಕರೀತಾನೆ. ಮುನಿಸ್ವಾಮಿಗೆ ಅವನ ಬಂಗಾರ ಬಂದ್ಬಿಡುತ್ತೆ. ಇನ್ನ ಆ ಬಂಗಾರನ ಎತ್ಕೊಂಡೋಗಿ ತನ್ನ ಮಗಳಿಗೆ ಆಪರೇಷನ್ ಮಾಡಿಸ್ಬೇಕು ಅಂತ
ಹೇಳ್ಬಿಟ್ಟು ಖುಷಿಯಾಗಿ ಬರ್ತಿರುವಾಗ್ಲೇ ಹಾಸ್ಪಿಟಲ್ ಕಡೆಯಿಂದ ಕಾಲ್ ಬರುತ್ತೆ, ನಿನ್ನ ಮಗಳು ಸತ್ತೋಗ್ಬಿಟ್ಟಿದ್ದಾಳೆ ಅಂತ. ಇದರಿಂದ ಮುನಿಸ್ವಾಮಿ ಕಣ್ಣಲ್ಲಿ ನೀರ್ ಹಾಕೊಂಡು ನನ್ನ ಮಗಳೇ ಸತ್ತೋಗ್ಬಿಟ್ಟಿದ್ದಾಳೆ, ಇನ್ನ ಈ ಬಂಗಾರನ ಹಿಡ್ಕೊಂಡು ನಾನೇನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವನ ಕೈಗೆ ಬಂದಿರೋ ಒಂದು ಬಂಗಾರನ ಅಲ್ಲಿರೋ ಲಾಯರ್ಸ್ ಮುಖಗಳಿಗೆ ಬಿಸಾಕ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಸೂರ್ಯ ದೇವ್ರು ಕೂಡ ತುಂಬಾ ಬಾಧೆ ಪಡ್ತಾನೆ. ಇಷ್ಟು ಕಷ್ಟಪಟ್ಟರು ಕೂಡ ಲಾಸ್ಟ್ ಗೆ ತನ್ನ ಮಗಳು ಸತ್ತೋಗ್ಬಿಟ್ಟಿದ್ದಾಳೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಬೇಬಿ ಕೃಷ್ಣ ಸೂರ್ಯ ಹತ್ರಕ್ಕೆ ಬಂದ್ಬಿಟ್ಟು, ಅಮ್ಮಯ್ಯ ನಾನು ದೇವ್ರ ಹತ್ರನೇ ಚಾಲೆಂಜ್ ಮಾಡಿದ್ದೀನಿ, ಸೋತೋಗ್ಬಿಡ್ತೀನೇನೋ ಅಂತ ಭಯ ಇತ್ತು, ಆದ್ರೆ ನನ್ನ ಕೋರ್ಟ್ ನನಗೆ ಮೋಸ ಮಾಡ್ಲಿಲ್ಲ. ಇಲ್ಲಿ ಪ್ರತಿಯೊಂದನ್ನು ಕೂಡ ದುಡ್ಡಿಂದಾನೇ ನಡೆಯುತ್ತೆ, ದುಡ್ಡು ಕೊಟ್ರೆ ಮಾತ್ರನೇ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅವಳು ಸತ್ತೋಗ್ಬಿಟ್ಟಿದ್ದಾಳೆ ಅಲ್ವಾ, ಅದು ನನ್ನ ಅಕೌಂಟ್ಗೆ ಬೀಳೋದಿಲ್ಲ, ನಿನ್ನ ಅಕೌಂಟ್ಗೆ ಬೀಳುತ್ತೆ ಅಂತ ಹೇಳಿ ಬೇಬಿ ಕೃಷ್ಣ ಅಂತಾನೆ. ಅವತ್ ರಾತ್ರಿ ಸೂರ್ಯ ತುಂಬಾ ಬಾಧೆ ಪಟ್ಕೊಂಡು, ನಾನೇನಾದ್ರೂ ದುಡ್ಡು ಕೊಟ್ಟಿದ್ದಿದ್ರೆ ಮೊದ್ಲೇ ಅವರ ಕೈಗೆ ಬರ್ಬೇಕಾಗಿರೋ ಒಂದು ಬಂಗಾರ ಬರ್ತಿತ್ತು, ಮೀನಾ ಇನ್ನ ಬದುಕೆ ಇದ್ಲು ಅಂತ ಹೇಳ್ಬಿಟ್ಟು ಸೂರ್ಯ ಬಾಧೆ ಪಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮಲ್ಲಿ ಶ್ರೀಮುಖಿ ಅನ್ನೋ ಒಂದು ಹುಡುಗಿ ಗೌರಿ ಹತ್ರಕ್ಕೆ ಬಂದ್ಬಿಟ್ಟು, ನಿಮ್ಮ ಹತ್ರ ಒಂದು ಕೇಸ್ನ ಕೊಟ್ಟಿದ್ದೀನಿ, ಅದನ್ನ ಕೊಟ್ಟು ನಿಮ್ಗೆ ತುಂಬಾ ದಿನಗಳಾಯ್ತು, ನೀವು ನನಗೆ ನ್ಯಾಯ ಮಾತ್ರ ಮಾಡ್ತಿಲ್ಲ, ಪ್ಲೀಸ್ ನನಗೆ ಆ ಕೇಸ್ನ ಕೊಟ್ಬಿಡಿ, ಬೇರೆ ಲಾಯರ್ನ ಹಿಡ್ಕೊಂಡು ನಾನು ಆ ಕೇಸ್ನ ಮುಂದುವರ್ಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಆ ಗೌರಿ ಹತ್ರ ಕೇಳ್ತಿರ್ತಾನೆ. ಆವಾಗ ಗೌರಿ ಶ್ರೀಮುಖಿಗೆ ಸಂಬಂಧಪಟ್ಟಿರೋ ಒಂದು ಕೇಸ್ ಫೈಲ್ ನ ಒಂದು ಬಟ್ಟೆಯಿಂದ ಕಟ್ ಆಗ್ಬಿಟ್ಟು ಕೆಳಗಡೆಗೆ ಬಿಸಾಕ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ 90% ಪ್ರತಿಯೊಬ್ರು ಕೂಡ ಲಾಯರ್ಸೇ. ಯಾರಾದ್ರೂ ಒಬ್ಬ ಲಾಯರ್ ಬಂದು ಈ ಕೇಸ್ ಫೈಲ್ ನ ಎತ್ಕೊಂಡ್ರೆ ಸಾಕು, ನಿನ್ನ ಕೇಸ್ ನ ಬಿಟ್ಟಾಕ್ಬಿಡ್ತೀನಿ, ಮತ್ತೆ ನಿನ್ ಪಾಡಿಗೆ ನಿನ್ ಕೇಸ್ ನ ನೋಡ್ಕೋಬಹುದು ಅಂತ ಈ ಹುಡುಗಿಗೆ ವಾರ್ನಿಂಗ್ ಕೊಡ್ತಾನೆ. ಆವಾಗ ಸೂರ್ಯ ಅಲ್ಲಿಗೆ ಬಂದು ಶ್ರೀಮುಖಿಗೆ ಸಂಬಂಧಪಟ್ಟಿರೋ ಒಂದು ಕೇಸ್ ಫೈಲ್ ನ ಎತ್ಕೊಂಡು ನಾನು ಈ ಕೇಸ್ ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳೋದ್ರಿಂದ ಗೌರಿ ತನ್ನ ವ್ಯಕ್ತಿಗಳನ್ನ ಹಾಕೊಂಡು ಸೂರ್ಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಆವಾಗ ಸೂರ್ಯ ವಿಶ್ವರೂಪ ತೋರಿಸ್ತಾನೆ, ನಿಜವಾದ ದೇವರ ರೂಪಕ್ಕೆ ಬಂದು ಇವ್ರನ್ನೆಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೀದಿ ನಾಯಿನ ಯಾವ ತರ ಹೊಡಿತೀವೋ ಅದೇ ತರ ಹೊಡಿತಾನೆ. ಇಲ್ಲಿ ಫೈಟ್ ಸೀನ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೈಕ್ ಇಂದ ಕುದುರೆಗೆ ಟ್ರಾನ್ಸ್ಫಾರ್ಮೇಶನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸೂರ್ಯ ಶ್ರೀಮುಖಿಗೆ ಸಂಬಂಧಪಟ್ಟಿರೋ ಒಂದು ಕೇಸ್ ಫೈಲ್ ನ ಎತ್ಕೊಂಡೇ ಇರ್ತಾನಲ್ವಾ, ಆ ಕೇಸ್ ಫೈಲು ಪ್ರಿಯಾ ಹತ್ರ ಇರುತ್ತೆ. ಅದನ್ನ ನೋಡಿದಾಗ ಪ್ರಿಯಾಗೆ ಅರ್ಥ ಆಗೋಗ್ಬಿಡುತ್ತೆ, ದೇವರೇ ನನಗೆ ಈ ಕೇಸ್ ನ ಕೊಟ್ಟಿದ್ದಾರೆ ಅಂತ. ಇದರಿಂದ ಇವಳು ಶ್ರೀಮುಖಿಗೆ ಸಂಬಂಧಪಟ್ಟಿರೋ ಒಂದು ಕೇಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಹೋಗ್ತಾಳೆ. ಈ ಶ್ರೀಮುಖಿ ಕೇಸ್ ಏನಪ್ಪಾ ಅಂದ್ರೆ 5 years ಬ್ಯಾಕ್ ಇವಳು ಮಿನಿಸ್ಟರ್ ಹತ್ರ PA ಆಗಿ ವರ್ಕ್ ಮಾಡ್ತಿರ್ತಾಳೆ. ಆದ್ರೆ ಇವನು ಆ ಹುಡುಗಿನ ರೇಪ್ ಮಾಡಿರೋದ್ರಿಂದ ಇವಳು ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಬೇಕು ಅಂತ ಬಂದಿರ್ತಾಳೆ. ಆದ್ರೆ ಆ ಟೈಮ್ ಅಲ್ಲಿ ಆ ಮಿನಿಸ್ಟರ್ ಅಧಿಕಾರದಲ್ಲಿರೋದ್ರಿಂದ ಯಾರನ್ನು ಕೂಡ ಈ ಹುಡುಗಿ ಕೊಡೋ ಒಂದು ಕೇಸ್ ನ ಟೇಕ್ ಅಪ್ ಮಾಡ್ಕೊಳ್ಳೋದಿಲ್ಲ. ಇದರಿಂದ ಅವಳು ಕೂಡ ಸುಮ್ನೆ ಆಗೋಗ್ಬಿಟ್ಟಿರ್ತಾಳೆ. ಬಟ್ ಆಫ್ಟರ್ 5 years ಆದ್ಮೇಲೆ ಮಿನಿಸ್ಟರ್ ಅಧಿಕಾರದಿಂದ ಹೊರಟೋಗ್ಬಿಡ್ತಾನೆ. ಅಂಡ್ ಇವಾಗಾದ್ರೂ ನನಗೆ ನ್ಯಾಯ ಸಿಗ್ಬೋದೇನೋ ಅಂತ ಹೇಳ್ಬಿಟ್ಟು ಗೌರಿ ಅನ್ನೋ ಒಬ್ಬ ವ್ಯಕ್ತಿಗೆ ಈ ಕೇಸ್ ನ ಕೊಡ್ತಾಳೆ. ಆದ್ರೆ ಇವಳಿಗೆ ಗೊತ್ತಿಲ್ಲ, ಗೌರಿ ಅನ್ನೋನು ಬೇಬಿ ಕೃಷ್ಣ ಕೆಳಗಡೆ ವರ್ಕ್ ಮಾಡ್ತಿದ್ದಾನೆ. ಈ ಬೇಬಿ ಕೃಷ್ಣ ಹಾಗೆ ಮಿನಿಸ್ಟರ್ಗೆ ಒಂದು ಒಳ್ಳೆ ಸಂಬಂಧ ಐತೆ ಅಂತ. ಇದರಿಂದ ಇವಳು ಕೇಸ್ ನ ರಿಟರ್ನ್ ತಗೋಬೇಕು ಅಂತ ಹೇಳ್ಬಿಟ್ಟು ಗೌರಿ ಹಾಗೆ ಬೇಬಿ ಕೃಷ್ಣ ತುಂಬಾನೇ ಪ್ರಯತ್ನ ಮಾಡ್ತಿರ್ತಾರೆ. ಈ ಕೇಸ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿದ್ದಾದ್ಮೇಲೆ ಪ್ರಿಯಾ ಈ ಕೇಸ್ ನ ಟೇಕ್ ಓವರ್ ಮಾಡ್ಕೊಂಡು ಸೀನು ಕೋರ್ಟ್ ಅಲ್ಲಿ ಓಪನ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ವಾದ ಮಾಡಿದ್ದಾದ್ಮೇಲೆ ಆವಾಗ ಬೇಬಿ ಕೃಷ್ಣ ಮುಂದೆ ಬಂದು ನಿಜ ಹೇಳ್ಬೇಕು ಅಂದ್ರೆ ಮಿನಿಸ್ಟರ್ ಮೇಲೆ ಇವಳೇ ತಪ್ಪು ಆರೋಪ ಮಾಡ್ತಿದ್ದಾಳೆ, ಪಬ್ಲಿಸಿಟಿಗೋಸ್ಕರ ಮಿನಿಸ್ಟರ್ ಮೇಲೆ ಆರೋಪ ಹಾಕೋದಕ್ಕೆ ನೋಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಒಂದು ವಾಯ್ಸ್ ಓವರ್ ನ ಜಡ್ಜಿಗೆ ಕೇಳಿಸ್ತಾನೆ. ಜಡ್ಜನು ಕೂಡ ಈ ಮಿನಿಸ್ಟರ್ಗೆ ಸಪೋರ್ಟಿವ್ ಆಗಿರ್ತಾನೆ. ಆವಾಗ ವೀರಭದ್ರ ಸ್ವಾಮಿ ತನ್ನ ಪವರ್ ನ ಯೂಸ್ ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಬೇಬಿ ಕೃಷ್ಣ ನಿಂತ್ಕೊಂಡು ಇವಳೆ ಪಬ್ಲಿಸಿಟಿಗೋಸ್ಕರ ಈ ತರ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾನಲ್ವಾ. ಅಂಡ್ ಆವಾಗಿಂದನು ಕೂಡ ಅವನು ತಪ್ಪು ಮಾತಾಡೋದಕ್ಕೆ ಆಗೋದಿಲ್ಲ. ಅವನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ನಿಜ ಮಾತ್ರನೇ ಮಾತಾಡ್ತಾನೆ. ನಿಜವಾಗ್ಲೂನೇ ಈ ಮಿನಿಸ್ಟರ್ ಈ ಹುಡುಗಿ ಜೊತೆ ಸೆಕ್ಸುಯಲ್ ಹರಾಸ್ಮೆಂಟ್ ಮಾಡಿದ್ದಾನೆ. ಇವಾಗ ನಾನ್ ಕೇಳಿಸಿರೋ ಒಂದು ವಾಯ್ಸ್ ಓವರ್ ಅದು AI ಇಂದ ಮಾಡಿರೋದು ಅಂತ ಹೇಳ್ಬಿಟ್ಟು ಬೇಬಿ ಕೃಷ್ಣ ಒಪ್ಕೊಂಡ್ಬಿಡ್ತಾನೆ. ಇದರಿಂದ ಎಲ್ಲರೂ ಶಾಕ್ ಆಗ್ತಾರೆ, ಬೇಬಿ ಕೃಷ್ಣ ಯಾಕೆ ಮಿನಿಸ್ಟರ್ಗೆ ಅಪೋಸಿಟ್ ಆಗಿ ಮಾತಾಡ್ತಿದ್ದಾನೆ ಅಂತ. ಎಲ್ಲರೂ ಶಾಕ್ ಅಲ್ಲಿರೋವಾಗ ಪ್ರಿಯಾಗೆ ಮಾತ್ರ ಅರ್ಥ ಆಗುತ್ತೆ, ವೀರಭದ್ರ ಸ್ವಾಮಿ ತನ್ನ ಪವರ್ ನ ಯೂಸ್ ಮಾಡ್ತಿದ್ದಾನೆ. ಇದರಿಂದ ಕೋರ್ಟ್ ಅಲ್ಲಿ ಯಾರು ತಪ್ಪಾಗಿ ಮಾತಾಡೋದಕ್ಕೆ ಆಗದಿರೋ ಹಾಗೆ ಆಗೋಗ್ಬಿಟ್ಟೈತೆ ಅಂತ. ಅಂಡ್ ಅವಾಗಿಂದಾನು ಕೂಡ ಕೋರ್ಟ್ ಅಲ್ಲಿ ಯಾರನ್ನು ಕೂಡ ತಪ್ಪಾಗಿ ಮಾತಾಡೋದಕ್ಕೆ ಅವರ ಮಾತುಗಳು ಬರ್ತಿರೋದಿಲ್ಲ. ಏನಾದ್ರೂ ಹೇಳ್ಬೇಕಂದ್ರೂ ಕೂಡ ಬರೀ ನಿಜ ಮಾತ್ರನೇ ಮಾತಾಡ್ತಿರ್ತಾರೆ. ಇದರಿಂದ ಎಲ್ಲ ಕೇಸುಗಳು ಸಾಲ ಹೋಗೋಗ್ಬಿಡ್ತವೆ. ಯಾಕಪ್ಪ ಅಂದ್ರೆ ಇಷ್ಟು ದಿನಗಳಿಂದ ಯಾರ್ಯಾರಿಗೆ ನ್ಯಾಯ ಸಿಗದಿರೋ ಹೋರಾಟ ಮಾಡ್ತಿರ್ತಾರೋ ಜಸ್ಟಿಸ್ ಅನ್ನೋದು ಸಿಗುತ್ತೆ. ಅಂಡ್ ಆವಾಗಿಂದ ವೀರಭದ್ರ ಸ್ವಾಮಿ ತನ್ನ ಆಟ ಆಡ್ಸೋದಕ್ಕೆ ಶುರು ಮಾಡ್ತಾನೆ. ಆ ಊರಲ್ಲಿರೋ ಯಾರನ್ನು ಕೂಡ ಕೆಟ್ಟ ಕೆಲಸಗಳು ಮಾಡೋದಕ್ಕೆ ಹೋಗ್ದಿರೋ ಹಾಗೆ, ರೇಪ್ ಮಾಡೋದು, ಕಳ್ತನ ಮಾಡೋದು, ಈ ತರ ಮಾಡೋದಕ್ಕೆ ಹೋಗ್ದಿರೋ ಹಾಗೆ ಮಾಡಕ್ ಬಿಟ್ಟಿರೋದ್ರಿಂದ ಹೊಸ ಕೇಸುಗಳು ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ. ಕೋರ್ಟ್ ಅಲ್ಲಿರೋ ಪ್ರತಿಯೊಂದು ಕೇಸನ್ನು ಕೂಡ ಸಾಲೋ ಆಗೋಗ್ಬಿಟ್ಟಿರುತ್ತೆ. ಮತ್ತೊಂದು ಕಡೆ ಈ ಮಿನಿಸ್ಟರ್ ಹಾಗೆ ಜಡ್ಜ್ ಇಬ್ರು ಕೂಡ ಬೇಬಿ ಕೃಷ್ಣ ಮೇಲೆ ತುಂಬಾ ಕೋಪ ಪಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ನಮ್ಮನ್ನ ಎಲ್ಲಾರ ಮುಂದೆನೂ ಸಿಕ್ಕಿಸ್ಬಿಟ್ಟಿದ್ದಾನೆ, ಮೀಡಿಯಾ ಅವ್ರಿಗೆಲ್ಲ ಗೊತ್ತಾಗೋಗ್ಬಿಟ್ಟೈತೆ, ನಾನೇ ಸೆಕ್ಸುಯಲ್ ಹರಾಸ್ಮೆಂಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಇವನ್ ಮೇಲೆ ಕೋಪದಲ್ಲಿ ಇರ್ತಾನೆ. ಮತ್ತೊಂದು ಕಡೆ ಈ ಲಾಯರ್ಸ್ ಹಾಗೆ ಪ್ರಜೆಗಳಿಗೆ ನಂಬಿಕೆ ಬಂದ್ಬಿಟ್ಟಿರುತ್ತೆ, ವೀರಭದ್ರ ಸ್ವಾಮಿನೇ ನಮ್ಮನ್ನ ಕಾಪಾಡ್ತಿದ್ದಾನೆ, ಇದರಿಂದ ಯಾರನ್ನು
ಕೂಡ ತಪ್ಪಾಗಿ ಮಾತಾಡೋದಕ್ಕೆ ಆಗ್ತಿಲ್ಲ, ನಿಜ ಮಾತ್ರನೇ ಮಾತಾಡೋದಕ್ಕೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಕೋರ್ಟ್ ಪಕ್ಕದಲ್ಲೇ ವೀರಭದ್ರ ಸ್ವಾಮಿ ದೇವಾಲಯ ಇದ್ರೆ ಅಲ್ಲಿಗೆ ಬಂದು ಎಲ್ಲರೂ ಕೈ ಮುಗಿತಿರ್ತಾರೆ. ಆದ್ರೆ ಬೇಬಿ ಕೃಷ್ಣ ಮಾತ್ರ ಈ ವಿಗ್ರಹನ ಬೀಳ್ಸಾಕ್ಬಿಡ್ಬೇಕು ಅಂತ ಪ್ಲಾನ್ ಹಾಕಿ ತನ್ನ ವ್ಯಕ್ತಿಗಳನ್ನ ಅವತ್ತು ರಾತ್ರಿನೇ ಆ ವಿಗ್ರಹದ ಹತ್ರಕ್ಕೆ ಕಳಿಸ್ತಾನೆ. ಅವರೆಲ್ಲರೂ ಆ ವಿಗ್ರಹವನ್ನ ಸರ್ವನಾಶ ಮಾಡಬೇಕು ಅಂತ ಅಲ್ಲಿಗೆ ಬಂದಾಗ ಆವಾಗೆ ಅಲ್ಲಿಗೆ ವೀರಭದ್ರ ದೇವರು ಬಂದು ಆ ವಿಗ್ರಹನ ಸರ್ವನಾಶ ಮಾಡೋದಕ್ಕೆ ಬಂದಿರ್ತಾರಲ್ವಾ, ಅವರೆಲ್ಲರನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೊಡೆದಾಗ್ ಬಿಡ್ತಾನೆ. ಮತ್ತೊಂದು ಕಡೆ ಜಡ್ಜು ಹಾಗೆ ಮಿನಿಸ್ಟರ್ ಇಬ್ರು ಸೇರ್ಕೊಂಡು ಬೇಬಿ ಕೃಷ್ಣ ನಮ್ಮನ್ನ ಮೋಸ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅವನ್ನ ಸಾಯಿಸೋದಕ್ಕಂತ ವ್ಯಕ್ತಿಗಳನ್ನ ಕಳಿಸ್ತಾರೆ. ಆ ಗ್ಯಾಂಗ್ ಅವರೆಲ್ಲರೂ ಬಂದು ಬೇಬಿ ಕೃಷ್ಣ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋ ಒಂದು ಕಾರ್ನ ಗುದ್ದೋದ್ರಿಂದ ಆಕ್ಸಿಡೆಂಟ್ ಆಗಿ ಇವನು ಆರ್ಚ್ ಒಳಗಡೆಗೆ ಬಂದ್ಬಿಡ್ತಾನೆ. ಅಂದ್ರೆ ಊರ್ ಆಚೆ ಅನ್ನೋದಕ್ಕೆ ಒಂದು ಆರ್ಚ್ ಇರುತ್ತಲ್ವಾ, ಆರ್ಚ್ ಒಳಗಡೆಗೆ ಬಂದು ಬೀಳ್ತಾನೆ. ಇಲ್ಲೇ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ರೌಡಿಗಳು ಊರಾಚೆ ಇದ್ದಾಗ ಇವನ್ ಮೇಲೆ ತುಂಬಾ ಕೋಪ ಪಡ್ತಿರ್ತಾರೆ. ಊರೊಳಗಡೆಗೆ ಬಂದ್ಮೇಲೆ ನಿನ್ನನ್ನ ಯಾರೋ ಆಕ್ಸಿಡೆಂಟ್ ಮಾಡಿದ್ದು, ನೀನು ನಮಗೆ ಸಂಬಂಧಪಟ್ಟಿರೋ ಎಲ್ಲಾ ಕೇಸುಗಳನ್ನ ಸಾಲ್ವ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಇವನಿಗೆ ಸಪೋರ್ಟಿವ್ ಆಗಿ ಮಾತಾಡ್ತಿರ್ತಾರೆ. ಊರಾಚೆಗಡೆ ಹೋದ್ರೆ ಸಾಕು ಇವ್ ನನ್ ಮಗನ್ನ ಸಾಯ್ಸಾಕ್ಬಿಡೋ ರೀತಿಯಲ್ಲಿ ರಿಯಾಕ್ಟ್ ಆಗ್ತಿರ್ತಾರೆ. ಆವಾಗೆ ಬೇಬಿ ಕೃಷ್ಣಗೆ ಅರ್ಥ ಆಗುತ್ತೆ ವೀರಭದ್ರ ದೇವರ ಪವರ್ಸ್ ಅನ್ನೋದು ಊರಲ್ಲಿ ಮಾತ್ರನೇ ಕೆಲಸ ಮಾಡ್ತವೆ, ಊರಾಚೆಗಡೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇದೇ ಒಂದು ವಿಷಯನ ಜಡ್ಜ್ ಹತ್ರ ಹೇಳ್ತಾನೆ. ಜಡ್ಜ್ ಇದನ್ನ ನಾನು ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ವೀರಭದ್ರ ದೇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕಂತ ಒಂದತ್ರ ಪ್ಲಾನ್ ಹಾಕ್ತಾರೆ. ವೀರಭದ್ರ ದೇವ್ರು ಊರೊಳಗಡೆಗೆ ಹೋಗಿದ್ದೆ ಅವನು ವಿಶ್ವರೂಪ ತೋರ್ಸೋದ್ರಿಂದ ಜಡ್ಜ್ಗೆ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಏನು ನೀನು ಡೈರೆಕ್ಟ್ ಆಗಿ ಹೋಗಿ ದೇವ್ರ ಮೇಲೆನೆ ಚಾಲೆಂಜ್ ಮಾಡಿದ್ಯಾ, ನನಗೆ ಯಾವ್ದು ಬೇಕಾಗಿಲ್ಲ, ನಾನು ಟ್ರಾನ್ಸ್ಫರ್ ತಗೊಂಡು ಬೇರೆ ಕೋರ್ಟ್ಗೆ ಹೊರಟೋಗ್ಬಿಡ್ತೀನಿ, ನೀನ್ ಏನಾದ್ರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಜಡ್ಜ್ ಹೇಳ್ತಿರುವಾಗ ಆವಾಗ ಬೇಬಿ ಕೃಷ್ಣ ಜಡ್ಜ್ ತಲೆಗೆ ಒಂದು ಹೊಡ್ದು ಇವಾಗ ಅವನ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೊಂದು ಕೋರ್ಟ್ ಅಲ್ಲಿ ಲಾಯರ್ ಆಗಿ ವರ್ಕ್ ಮಾಡ್ತಿರ್ತಾನಲ್ವಾ, ಆ ಕೋರ್ಟ್ ಅನ್ನೋದು 150 ವರ್ಷಗಳಿಂದ ಕಟ್ಟಿರೋದಾಗಿರುತ್ತೆ. ತುಂಬಾ ಜನರು ಏನಾದ್ರೂ ಒಂದೇ ಬಾರಿ ಹತ್ತೋದಕ್ಕೆ ಹೋದ್ರೆ ಅದು ಬಿದ್ದೋಗೋ ಸ್ಟೇಜ್ ಅಲ್ಲಿ ಇರುತ್ತೆ. ಇವನ ವ್ಯಕ್ತಿಗಳೆಲ್ಲರೂ ಒಂದೇ ಬಾರಿ ಅದನ್ನ ಹತ್ತೋದ್ರಿಂದ ಆ ಕೋರ್ಟ್ ಮೆಟ್ಲೆಲ್ಲ ಕಿತ್ತೋಗ್ಬಿಡುತ್ತೆ. ಇವನ ಪ್ಲಾನ್ ಏನಪ್ಪಾ ಅಂದ್ರೆ ಇದೊಂದು ಹಳೆ ಕೋರ್ಟ್ ಅಲ್ಲಿ ಜಡ್ಜು ಜಸ್ಟಿಸ್ ಕೊಡ್ತಿರೋ ಒಂದು ಟೈಮ್ ಅಲ್ಲಿ ಗಾಡೆ ಬಿದ್ದೋಗ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಈ ಜಡ್ಜ್ ಕೇಸ್ ನ ಈ ತರ ಕನ್ವರ್ಟ್ ಮಾಡಿ ಅದ್ರ ಜೊತೆಗೆ ಕೋರ್ಟ್ ಬಿದ್ದೋಗ್ಬಿಟ್ಟಿರೋದ್ರಿಂದ ನಮ್ಗೆ ಊರು ಆಚೆಗಡೆ ಒಂದು ಕೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಇವನು ಮೀಡಿಯಾದಲ್ಲಿ ಸೆನ್ಸೇಷನ್ ಮಾಡೋದ್ರಿಂದ ಗವರ್ನಮೆಂಟ್ ಗೆ ಪ್ರೆಷರ್ ಬಂದು ಊರಾಚೆಗಡೆ ಒಂದು ಹೈಟೆಕ್ ಕೋರ್ಟ್ ನ ರೆಡಿ ಮಾಡಿ ಕೊಡ್ತಾರೆ. ಆ ಕೋರ್ಟ್ ಗೆ ಹೊಸ ಜಡ್ಜ್ ಬೇಕಲ್ವಾ, ವೆಂಕಟೇಶ್ ಪ್ರಸಾದ್ ಅನ್ನೋ ಒಬ್ಬ ಜಡ್ಜ್ ಅಲ್ಲಿಗೆ ಬರ್ತಾನೆ. ಅಷ್ಟೊತ್ತಿಗೆ ಬೇಬಿ ಕೃಷ್ಣ ಆ ಜಡ್ಜಿಗೆ ಕೊಡ್ಬೇಕಾಗಿರೋ ದುಡ್ಡೆಲ್ಲ ಕೊಟ್ಬಿಟ್ಟು ಅವನು ಕೂಡ ಇವನ ಸೈಡ್ಗೆ ಕರ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲೇ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಿರೋ ವಾದ ಪ್ರತಿವಾದ ಇನ್ನೊಂದು ಕೋರ್ಟಲ್ಲೇ ಮುಕ್ತಾಯ ಆಗೋಗ್ಬಿಟ್ಟಿರುತ್ತಲ್ವಾ, ಇದರಿಂದ ಇಬ್ರು ಸೇರ್ಕೊಂಡು ರಿಟರ್ನ್ ಸ್ಟೇಟ್ಮೆಂಟ್ ನ ಸಬ್ಮಿಟ್ ಮಾಡ್ತಾರೆ. ಆ ಕೇಸ್ ಡೀಟೇಲ್ಸ್ ನೋಡ್ತಿರುವಾಗ್ಲೇ ವೆಂಕಟೇಶ್ ಪ್ರಸಾದ್ಗೆ ವೀರಭದ್ರ ಸ್ವಾಮಿಗೆ ಸಂಬಂಧಪಟ್ಟಿರೋ ಒಂದು ಕತ್ತಿನ ನೋಡಿ ಅವನ್ಗೆ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನಗೆ ವೀರಭದ್ರ ಸ್ವಾಮಿ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವನು ತಪ್ಪಾಗಿ ಜಡ್ಜ್ಮೆಂಟ್ ನ ಕೊಡ್ತೀರಾ ನ್ಯಾಯವಾಗಿ ಏನ್ ಕೊಡ್ಬೇಕೋ ಅದೇ ಕೊಡ್ತಾನೆ. ಈ ಮಿನಿಸ್ಟರ್ಗೆ 3 ವರ್ಷ ಜೈಲ್ ಶಿಕ್ಷೆ, ಹಾಗೆ ಈ ಹುಡುಗಿಗೆ 75 ಲಕ್ಷ ಕೊಡ್ಬೇಕು ಅಂತ ಹೇಳಿ ಈ ತಪ್ಪಾಗಿರೋ ಒಂದು ಕೇಸ್ ನ ಹ್ಯಾಂಡಲ್ ಮಾಡಿರೋದ್ರಿಂದ 1 ತಿಂಗಳು ಇವನು ಯಾವುದೇ ಕೇಸ್ಗಳನ್ನ ಹ್ಯಾಂಡಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟಿಸ್ ನ ಕೊಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಊರಾಚೆಗಡೆ ವೀರಭದ್ರ ಸ್ವಾಮಿಗೆ ಯಾವುದೇ ಪವರ್ಸ್ ಇರೋದಿಲ್ಲ. ಆವಾಗೆ ಪ್ರಿಯಾ ಹಾಗೆ ಪೂಜಾರಿ ಇಬ್ರು ಸೇರ್ಕೊಂಡು ಒಂದು ಐಡಿಯಾ ಹಾಕ್ತಾರೆ. ಈ ಊರಲ್ಲಿರೋ ಒಂದು ವೀರಭದ್ರ ಸ್ವಾಮಿ ವಿಗ್ರಹವನ್ನ ಕೋರ್ಟ್ ಪಕ್ಕದಲ್ಲೇ ಬಂದು ಇಡೋದ್ರಿಂದ ನೀವೇನಾದ್ರೂ ತಪ್ಪಾಗಿ ಮಾಡ್ಬೇಕು ಅಂತ ನಿಮ್ಮ ಮನ್ಸಲ್ಲಿ ಬಂದ್ರೆ ಸಾಕು, ಈ ವೀರಭದ್ರ ಸ್ವಾಮಿ ನಿಮ್ಮನ್ನ ಸಾಯ್ಸಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಆ ಪೂಜಾರಿ ಎಲ್ಲಾರ ಮನ್ಸಲ್ಲೂ ಕೂಡ ಭಯ ಬರೋ ತರ ಮಾಡಿರ್ತಾನೆ. ಇದರಿಂದ ಪ್ರತಿಯೊಬ್ಬ ಲಾಯರು ಕೂಡ ತಪ್ಪು ಮಾತಾಡ್ಬೇಕಂದ್ರೂ ಕೂಡ ಭಯ ಬಿದ್ದು ನಿಜ ಮಾತ್ರನೇ ಮಾತಾಡ್ತಿರ್ತಾರೆ. ಇದರಿಂದ ಬೇಬಿ ಕೃಷ್ಣಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವನು ಆಚೆಗಡೆ ಬಂದಿದ್ದೆ ಸರಿಯಾಗಿ ಅದೇ ಟೈಮ್ಗೆ ಸೂರ್ಯ ಅಲ್ಲಿಗೆ ಬಂದು ಇನ್ಮೇಲಾದ್ರೂ ನೀನು ಚೇಂಜ್ ಆಗೋದಕ್ಕೆ ಟ್ರೈ ಮಾಡು, ಇಲ್ಲ ಅಂದ್ರೆ ನಿನಗೆ ಮರಣ ಶಿಕ್ಷೆ ಕೊಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಹೊಸ ಕೋರ್ಟ್ ಓಪನ್ ಆಗ್ತಿರೋದ್ರಿಂದ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಬೇಬಿ ಕೃಷ್ಣ ತನ್ನ ವ್ಯಕ್ತಿಗಳನ್ನ ಹಾಕೊಂಡ್ ಬಂದು ಅಲ್ಲಿರೋ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡಿ ಎಲ್ಲಿದ್ದಾರೆ ನಿಮ್ಮನ್ನ ಕಾಪಾಡೋ ದೇವರು, ಇವಾಗಿದ್ರೆ ಇಲ್ಲಿಗೆ ಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಪ್ರಿಯಾಗೆ ಶೂಟ್ ಮಾಡಿ ಸಾಯಿಸ್ಬೇಕು ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ವೀರಭದ್ರ ದೇವರು ಪೊಲೀಸ್ ಗೆಟಪ್ ಅಲ್ಲಿ ಅಲ್ಲಿಗೆ ಬಂದು ಇವನು ಸ್ವಲ್ಪ ವ್ಯಕ್ತಿಗಳನ್ನ ಹಾಕೊಂಡ್ ಬಂದಿರ್ತಾನಲ್ವಾ ಅವರೆಲ್ಲಾರ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೊಡಿತಿರ್ತಾನೆ. ಆವಾಗ ಅಲ್ಲಿರೋ ಪ್ರಜೆಗಳೆಲ್ಲರೂ ಇವನ್ನ ನೋಡ್ಬಿಟ್ಟು ಬಂದಿರೋದು ನಾರ್ಮಲ್ ಪೊಲೀಸ್ ಅಲ್ಲ, ರಕ್ಷಕ ವೀರಭದ್ರ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಕೈ ಮುಗಿದು ಬೇಡ್ಕೊಂತ ಇರ್ತಾರೆ. ಆವಾಗ ಬೇಬಿ ಕೃಷ್ಣ ಹಿತ್ಕೊಂಡು ನಾನು ಒಂದು ಕೋರ್ಟ್ ಅಲ್ಲಿ ಮೋಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನನ್ನ ಸ್ಟಾಪ್ ಮಾಡಿಸೋದಕ್ಕೆ ಇಷ್ಟು ಜನ ವೀರಭದ್ರ ದೇವರು ಭೂಮಿಗೆ ಬರ್ತಿದ್ದಾರೆ, ಇಂಥ ಕೋರ್ಟ್ಗಳು ಎಷ್ಟಿದಾವೆ, ನನ್ನಂತ ವ್ಯಕ್ತಿಗಳು ಎಷ್ಟು ಜನ ಇರ್ತಾರೆ, ಅವ್ರನ್ನೇನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಪ್ರಿಯಾ ಅನ್ನೊಂದು ಹುಡುಗಿನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆವಾಗ ವೀರಭದ್ರ ಸ್ವಾಮಿ ತನ್ನ ನಿಜವಾದ ರೂಪಕ್ಕೆ ಬಂದು ವಿಶ್ವರೂಪ ತೋರಿಸಿ ಇವನ ತಲೆನ ಕಟ್ ಮಾಡಿ ಸಾಯಿಸ್ಬಿಡ್ತಾನೆ. ನೀವ್ ಯಾರನ್ನು ಕೂಡ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ, ತಪ್ಪು ಮಾಡೋದಕ್ಕೆ ಯಾರು ಬರ್ತಿರ್ತಾರ ಅವ್ರಿಗೆ ಇದೊಂದು ಉದಾಹರಣೆ ಆಗಿರ್ಬೇಕು ಅಂತ ಹೇಳಿ
ವೀರಭದ್ರ ಸ್ವಾಮಿ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಕೋರ್ಟ್ ಪಕ್ಕದಲ್ಲೇ ಮೀನಾ ಹಾಗೆ ಮುನಿಸ್ವಾಮಿ ಇಬ್ರು ಬಿರಿಯಾನಿ ತಿಂತಿರೋ ಹಾಗೆ ಪ್ರಿಯಾಗೆ ಕಾಣಿಸ್ಕೊಂತಾರೆ. ಮೇ ಬಿ ಈ ದೇವ್ರೆ ಪ್ರಿಯಾನ ಮತ್ತೆ ಬದುಕ್ಸಿರ್ಬೋದು. ಮೂವಿ ಎಂಡಿಂಗು ಅಸೆಂಬ್ಲಿಯಲ್ಲಿ ಓಪನ್ ಆಗುತ್ತೆ. ಲಾಯರ್ಸ್ ಎಲ್ಲರೂ ಸೇರ್ಕೊಂಡು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೂನು ಕೂಡ ಅದೇ ತರದಂತಹ ಕೋರ್ಟ್ ಬೇಕು, ಅಲ್ಲಿ ತುಂಬಾ ಟೆಕ್ನಾಲಜಿ ಐತೆ, ಆಧುನಿಕ ವಸ್ತುಗಳು ನಮ್ ಕೋರ್ಟ್ಗೂ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪಿಟಿಷನ್ ನ ಹಾಕಿರ್ತಾರೆ. ಎಲ್ಲರೂ ಹೀಗೆ ಮಾತಾಡ್ತಿರೋ ಒಂದು ಟೈಮಲ್ಲಿ ಕನ್ನಪ್ಪ ಅನ್ನೊಬ್ಬ ಸಿಎಂ ನಿಂತ್ಕೊಂಡ್ಬಿಟ್ಟು ಲಾಯರ್ಸ್ ಎಲ್ಲರೂ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾರ್ಗೂ ಆಧುನಿಕ ವಸ್ತುಗಳು ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈ ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಕೇಸನ್ನು ಕೂಡ ಕೋರ್ಟಲ್ಲೇ ಐತೆ, ಇಂಥ ಆಧುನಿಕ ವಸ್ತುಗಳು ಕೊಟ್ಟು ಎಲ್ಲ ಅವರಿಗೆ ಬೇಕಾಗಿರೋ ತರ ಮಾಡೋದ್ರೆ ನಾವು ಜೈಲಲ್ಲಿ ಇರ್ಬೇಕಾಗುತ್ತೆ, ನಾವು ಆಧುನಿಕ ವಸ್ತುಗಳನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ವಾದ ಮಾಡ್ತಾ ಇದ್ದೀನಿ. ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ವೋಟಿಂಗ್ ನ ಶುರು ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ 234 ಮೆಂಬರ್ಸ್ ಅಲ್ಲಿ 233 ಮೆಂಬರ್ಸ್ ಇವನ್ಗೆ ಸಪೋರ್ಟಿವ್ ಆಗಿ ವೋಟ್ ಹಾಕ್ತಾರೆ, ಆದ್ರೆ ಒಂದು ವೋಟ್ ಮಾತ್ರ ಇವನ್ಗೆ ಅಪೋಸಿಟ್ ಆಗಿ ಬಂದಿರುತ್ತೆ. ಅದು ಬೇರೆ ಯಾರು ಅಲ್ಲ, ವೀರಭದ್ರ ಸ್ವಾಮಿ. ಜನರಿಗೆ ನ್ಯಾಯವಾಗಿ ಏನ್ ಬರ್ಬೇಕೋ ಅದು ನೀವು ಕೊಡೋದಕ್ಕೆ ಮುಂದೆ ಹೋಗ್ತಿಲ್ಲ ಅಲ್ವಾ, ಇವಾಗ ರಾಜಕೀಯ ಮುಖಾಂತರ ನಿಮ್ಮನ್ನ ಒಂದು ಆಟ ಆಡ್ಸ್ಕೊಂತೀನಿ ಅಂತ ಹೇಳ್ಬಿಟ್ಟು ವೀರಭದ್ರ ಸ್ವಾಮಿ ಅನ್ನೋದ್ರ ಮುಖಾಂತರ ಈ ಮೂವಿ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇನ್ನೊಂದು ಚಿಕ್ಕ ರಿಕ್ವೆಸ್ಟ್, ನನ್ ಸೆಕೆಂಡ್ ಚಾನಲ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಇನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಆ ಚಾನಲ್ ಅಲ್ಲೂ ಕೂಡ ಬರ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್, ನಿಮ್ಮ ಅನಿರುದ್ಧ್.